ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಸಂಕೇತ್ ಮಾತಾಡ್ತಿರೋಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಎಲೆಕ್ಷನ್ಗಳನ್ನು ನಡೆಯಲಿದೆ. ಈ ಒಂದು ಎಲೆಕ್ಷನ್ಗಳಲ್ಲಿ ತುಂಬ ಕ್ಯಾನ್ವಸ್ಗಳೆಲ್ಲ ಸಹ ನಡೆಯುವಂಥದ್ದು ಕಾಮನ್ ಆಗಿದೆ. ಈ ಒಂದು ಕ್ಯಾನ್ವಸ್ಗಳು ಹೇಗೆ ನಡೀತಿದೆ, ಎಲೆಕ್ಷನ್ನ ಬಿಸಿ ಹೇಗೆ ತಡ್ತಿದೆ ಅಂತ ತಿಳಿಯೋದಕ್ಕೋಸ್ಕರ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಒಂದು ಗ್ರಾಮಕ್ಕೆ ನಾವು ಒಂದು ಭೇಟಿ ಕೊಟ್ಟಿದ್ದೀವಿ. ಇಂದು ಈ ಒಂದು ಗ್ರಾಮದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಮಾತಾಡಿಸಿ ಇಲ್ಲಿನ ಒಂದು ಕ್ಯಾನ್ವಸ್ನ ಬಿಸಿ ಹೇಗಿದೆ ಮತ್ತು ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಲಬಹುದು ಅಂತ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸರ್ವೆ ಮಾಡ್ತಾ ಇದ್ದೇವೆ. ಬನ್ನಿ ಕ್ಯಾಮ್ರಾಮನ್ ಜೊತೆ ಹೋಗೋಣ. ಈಗ ಈ ಒಂದು ಗ್ರಾಮದಲ್ಲಿ ಕ್ಯಾನ್ವಸ್ಗಳೆಲ್ಲ ಹೇಗೆ ನಡೀತಿದೆ, ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು ಸರ್? ಇದ್ರ ಬಗ್ಗೆ ಏನಿದೆ ಸರ್? ಅದರಲ್ಲಿ 400 ರೂಪಾಯಿ ಕೊಟ್ಬಿಟ್ಟು 500 ರೂಪಾಯಿ ಕೊಟ್ಟಿನ ಹುಡುಗರನ್ನ ಕ್ಯಾನ್ವಸ್ಗಳು ಕರ್ಕೊಂಡ್ಬರ್ತಾರೆ, ಪ್ರಚಾರ ಮಾಡಿಸ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಅರ್ಥನೇ ಇಲ್ಲ. 400 ರೂಪಾಯಿ ಕೊಡ್ತಾರೆ ಅಂದ್ಬಿಟ್ಟು ಬರ್ತಾರೆ. ಇನ್ನು ಮನೆಗಳಲ್ಲಿ, ಹಳ್ಳಿಗಳಲ್ಲಿ ಹೇಳಬೇಕಾ, ಮನೆಗಳಲ್ಲಿ ಆದರೆ ಏನೋ ಒಂದು 400, 500 ಇಲ್ಲ 1000 ರೂಪಾಯಿ ಬರುತ್ತೆ ಅನ್ನೋಗೋಸ್ಕರ ಓಟ್ನೇ ಮಾರ್ಕೊಳ್ತಾರೆ. ಇನ್ನು ಅದು ಬಿಟ್ಟು ಹೇಳೋದಾದರೆ ರಾತ್ರಿ ಹೊತ್ತು ಎಲ್ಲರೂ ಸಹ ಗಂಡಸನ್ನೆಲ್ಲ ಒಂದು ಕಡೆ ಸೇರಿಸ್ಕೊಳ್ತಾರೆ, ಎಣ್ಣೆ ಕೊಡಿಸ್ತಾರೆ, ಬಿರಿಯಾನಿ ಕೊಡಿಸ್ತಾರೆ, ಅದಕ್ಕೆ ಅವ್ರು ಓಟನ್ನ ಮಾರ್ಕೊಳ್ತಿದ್ದಾರೆ. ಈ ಥರ ಪರಿಸ್ಥಿತಿಗಳಿದೆ ಸರ್. ಇನ್ನು ಕೆಲವೊಂದು ಫ್ಯಾಮಿಲಿಗಳಲ್ಲಿ ನೋಡೋದಾದ್ರೆ ಸರ್, ನಾವು ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮತದಾನದ ದಿನ ಒಂದು ಬಂದಿದೆ ಅಂತ ಹೇಳಿದ ತಕ್ಷಣ ಏನೋ ಒಂದಿನ ರಜಾ ಸಿಕ್ಕಿದೆಯಲ್ಲ, ಹಿಂಗೋ ಟ್ರಿಪ್ ಹೋಗೋಣ, ಟ್ರಿಪ್ ಪ್ಲ್ಯಾನಿಂಗ್ ಹಾಕ್ಕೋತಾರೆ. ಒಂದು ಹೋಟಿಂದ ಏನಪ್ಪ ಬದಲಾಗಿಬಿಡುತ್ತೆ ಸಮಾಜ ಅನ್ನೋ ರೀತಿಯ ಮನಸ್ಥಿತಿಗಳಿದೆ ಸರ್. ಫಸ್ಟ್ ಈ ಮನಸ್ಥಿತಿಗಳು ಬದಲಾವಣೆ ಆಗಬೇಕು. ನಾನು ಬದಲಾಗ್ಬಿಟ್ರೆ ಇಡೀ ಏನು ದೇಶನೇ ಬದಲಾಗ್ಬಿಡುತ್ತೆ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ ಸರ್, ಈ ಒಂದು ಆ್ಯಟಿಟ್ಯೂಡ್ನ ಬದಲಾವಣೆ ಆಗಬೇಕಿದೆ ಸರ್. ನೀವು ತುಂಬ ಹೊಸ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಆದರೆ ಭಾರತದಲ್ಲಿ 60% ಯೂತ್ಸ್ ಇದ್ದಾರೆ. ಈ ಯೂತ್ಸಿಂದ ಏನೆಲ್ಲ ಬದಲಾವಣೆ ಮಾಡಬಹುದು, ತುಂಬ ಎಫೆಕ್ಟಿವ್ ಆಗಿ ಎಲೆಕ್ಷನ್ ನಡಿಬೇಕಂದ್ರೆ ಏನೆಲ್ಲ ಮಾಡಬಹುದು ಅಂತ ನೀವು ಅದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡ್ಬಹುದಾ? ನಾವೊಬ್ಬ ಯೂತ್ ಆಗಿ ಹೇಳೋದಾದರೆ ಸರ್, ಏನು ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಎಷ್ಟೋ ಜನ ಹಳ್ಳಿಗಳಲ್ಲಿ 18 ವರ್ಷ ದಾಟಿರ್ತಾರೆ, ಆದರೆ ವೋಟರ್ ಐ ಡಿ ಕಾರ್ಡ್ ಮಾಡಿಸಿರಲ್ಲ ಸರ್. ಈ ವೋಟರ್ ಐ ಡಿ ಕಾರ್ಡ್ನ ಫಸ್ಟು ಯಾರು 18 ವರ್ಷ ದಾಟಿದ್ದಾರೆ ಅವ್ರಿಗೆ ವೋಟರ್ ಐ ಡಿ ಕಾರ್ಡ್ ಮಾಡಿಸ್ಕೊಡ್ಬೇಕಾಗತ್ತೆ. ಇನ್ನೂ ಒಂದು ಕೆಲವೊಂದು ಜನ ಏನಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಈ ವಯಸ್ಸಾಗಿರೋರು ಮತ್ತು ವಿಶೇಷ ಚೇತನರು ಇರ್ತಾರಲ್ಲ ಸರ್, ಕೈ ಕಾಲುಗಳು ಇಲ್ಲದೇ ಇರೋಂಥದ್ದು ಅಥವಾ ಕಣ್ಣು ಕಾಣಿಸದೇ ಇರೋಂಥವ್ರು, ಮತ್ತು ಕೆಲವೊಂದಿಷ್ಟು ಜನ ಮಹಿಳೆಯರು ಅಥವಾ ಶೋಷಣೆಗೊಳಗಾಗಿರೋರು ಅಥವಾ ಸಮಾಜದಲ್ಲಿ ಒಳಪಟ್ಟಿರೋರು ಇರ್ತಾರಲ್ಲ ಸರ್, ಅಂಥವರು ಸಹ ಓಟ್ನ ಹಾಕೋ ರೀತಿಯಲ್ಲಿ ಮಾಡಬೇಕು ಸರ್. ಅವ್ರಿಗೆ ಫಸ್ಟ್ ಅವೇರ್ನೆಸ್ ಕೊಡಬೇಕು ಹೇಳ್ಬೋದು ಅಂತ ಹೇಳಿದ್ರೆ. ನಮ್ಮ ಯೂತ್ಸಲ್ಲಿ ಏನಂತ ಹೇಳಿದ್ರೆ ಒಗ್ಗಟ್ಟಿಲ್ಲ ಸರ್. ಒಗ್ಗಟ್ಟಲ್ಲಿ ಇಟ್ಕೊಂಡು ಜನರಿಗೆ ಫಸ್ಟ್ ತಿಳಿಸ್ಬೇಕಾಗಿದೆ ಸರ್. ಹಣಕ್ಕೋಸ್ಕರ ಅಥವಾ ನೋಟ್ಗೋಸ್ಕರ ಓಟ್ನ ಮಾರ್ಕೋಬೇಡಿ ಅನ್ನೋದನ್ನ ಫಸ್ಟ್ ಅವ್ರು ತಿಳ್ಕೊಬೇಕು. ಜೊತೆಗೆ ತನ್ನ ಫ್ಯಾಮಿಲಿನಲ್ಲಿ ತಿಳಿಸ್ಬೇಕು ಮತ್ತು ಸುತ್ತಮುತ್ತಲಿನ ಸಮಾಜದವ್ರು ತಿಳಿಸ್ಬೇಕು ಅಂತ ಹೇಳ್ತೀನಿ ಸರ್. ಎಷ್ಟೋ ಜನಕ್ಕೆ ಇದು ಮಾಹಿತಿನೇ ಗೊತ್ತಿಲ್ಲ ಸರ್. ಏನಂತ ಹೇಳಿದ್ರೆ, ಎಲ್ಲೇ ಒಂದು ಭ್ರಷ್ಟಾಚಾರ ನಡೀತಾ ಇರಲಿ, ಅಥವಾ ಎಲ್ಲೋ ಒಂದು ಕಡೆ ಹಣ ಕೊಡ್ತಾ ಇದ್ದಾರೆ, ಅಥವಾ ಸಾರಾಯಿ ಮಾರಾಟ ಮಾಡ್ತಿದ್ದಾರೆ, ಅಥವಾ ಏನೋ ಒಂದಲ್ಲಿ ಒಂದು ಉಡುಗೊರೆಯಾಗಿ ಕೊಟ್ಟು ಇವ್ರಿಗೆ ಓಟ್ ಹಾಕಿ ಅಂತ ಏನಾದರೂ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕಂತಲೇ ಗೌರ್ಮೆಂಟ್ದು ಒಂದು ಅಪ್ಲಿಕೇಶನ್ ಕೂಡ ಇದೆ ಸರ್, ಸಿ ವಿಜಿಲ್ ಅಂತ. ಈ ಸಿ ವಿಜಿಲ್ ಅಪ್ಲಿಕೇಶನ್ನಲ್ಲಿ ನಾವು ಒಂದು ಫೋಟೋ ಅಥವಾ ಆಡಿಯೋ ಅಥವಾ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ, ಇಂಥ ಸ್ಥಳದಲ್ಲಿ ಇಂಥದ್ದು ನಡೀತಿದೆ ಅಂತ ಹೇಳಿದ್ರೆ ಅರ್ಧ ಗಂಟೆ ಒಳಗಡೆ ಅವರು ಅಲ್ಲಿ ಬಂದು ಅದು ಕೇಸ್ನ ತನಿಖೆ ಮಾಡಿ 1 ಗಂಟೆ ಒಳಗಡೆ ಅದೇನಾಗುತ್ತೆ ಕೇಸ್ನ ಸಾಲ್ವ್ ಮಾಡಬೇಕಾಗುತ್ತೆ ಸರ್. ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ನಮ್ಮಲ್ಲಿ ಗೊತ್ತೇ ಇಲ್ಲ. ಅದು ಮೊದಲನೇದಾಗಿ ಫಸ್ಟು ಯೂತ್ಸು ತುಂಬ ಜನ ಏನು ಮಾಡ್ತೀವಿ, ರೀಲ್ಸ್ ನೋಡ್ತಿರ್ತೀವಿ, ವೀಡಿಯೋಸ್ ನೋಡ್ತಿರ್ತೀವಿ, ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಎಲ್ಲ ಮಟ್ಟದವರೆಗೂ ಹೋಗಿದ್ದೀವಿ. ಆದರೆ ನಾವು ನಿಜವಾಗ್ಲೂ ಒಬ್ಬ ಭಾರತದ ನಾಗರಿಕರಾಗಿ ಬೇಸಿಕ್ಕಾಗಿ ನಾವು ತಿಳ್ಕೊಬೇಕಾಗಿರೋವಂಥದ್ದು ಮತ್ತು ಭ್ರಷ್ಟಾಚಾರ ತಡೆ ಮಾಡಬೇಕಂತ ಹೇಳಿದ್ರೆ ಏನೇನು ವಿಧಾನಗಳಿದೆ, ಇಂಥ ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಸರ್. ಅದರಲ್ಲಿ ಸಿ ವಿಜಿಲ್ ಅಪ್ಲಿಕೇಶನ್ ಅಂತ ಕೂಡ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗಿದೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈಗಿನ ಈ ಒಂದು ಗ್ರಾಮದ ಒಬ್ಬ ಗ್ರಾಮಸ್ಥ ಜೊತೆಗೆ ಹೇಳೋದಾದರೆ ಉತ್ತಮವಾದ ಒಂದು ಗುರಿಯನ್ನು, ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಗ್ರಾಮದ ಒಂದು ಅಭಿವೃದ್ಧಿಯನ್ನು ಬಯಸ್ತಿದ್ದಾರೆ. ಗ್ರಾಮದ ಅಭಿವೃದ್ಧಿಗೋಸ್ಕರ ನಾವು ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂತ ಒಂದು ದಿಟ್ಟ ಗುರಿ ಮತ್ತು ಉದ್ದೇಶಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.